ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಎನರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ, ಹಾಗೂ ನೆಗೆಟಿವ್ ಎನರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ದೀನಿ. ಇದು ನನ್ನ ಪಾಸಿಟಿವ್ ಎನರ್ಜಿಯ ಬಗ್ಗೆ ಮುಂದಿನ ಮಾಹಿತಿ. ಎಷ್ಟೋ ಜನರಿಗೆ ಈ ಮೈ ಮೇಲೆ ದೇವ್ರು ಬರುತ್ತಾ ಇಲ್ವಾ ಅನ್ನತಕ್ಕಂಥ ಮಾಹಿತಿ ಸಾಕಷ್ಟು ಜನರಿಗೆ ಇದೆ. ಹಾಗಾಗಿ ಇದೊಂದು ಈ ಎಪಿಸೋಡಲ್ಲಿ ಅದ್ರ ಬಗ್ಗೆನೇ ತೊಗೊತೀನಿ. ಆದರೆ ಮುಂದಿನ ಎಪಿಸೋಡಲ್ಲಿ ನನಗೂ ಅದನ್ನು ಒಂದು ಸ್ಪರ್ಶತೆ ಅನ್ನೋದು ನಾನು ಮಾಡ್ಕೋಬೇಕು ಅನ್ನೋದಕ್ಕಂಥ ಮಾಹಿತಿನ ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ತಮಗೆ ತಿಳಿಸದೆ ಭಗವಂತನಿಗೆ ರೂಪ ಇಲ್ಲ ಅಂತ ತಿಳಿಸಿದ್ದೇನೆ. ಆದರೆ ನಾವು ಹಿಂದೂಗಳಾದ ನಾವುಗಳು ಸಾಕಷ್ಟು ಭಗವಂತನ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದೀವಿ. ಹಾಗಾಗಿ ಈ ಗಣಗಳು ಬೇಜಾನ್ ಜನ ಇದ್ದಾರೆ, ಅಂದರೆ ಶಕ್ತಿ ರೂಪವಾದಂಥ ಗಣಗಳು ಸಾಕಷ್ಟು ಜನರಿದ್ದಾರೆ. ಹಾಗೂ ತಮಗೆಲ್ಲ ತಿಳಿದಿರ್ಬೋದು, ನಮಗೆ ಬೇಕಾದಂಥ ಒಂದು ಸಾಕಷ್ಟು ದೇವರುಗಳಿದ್ದಾರೆ. ಜಪವನ್ನು ನಾವು ಮಾಡ್ತಾನೆ ಇರ್ತೀವಿ. ಆ ಪೂಜೆ ಜಪಗಳನ್ನು ನಾವು ಮಾಡೋ ಸಮಯದಲ್ಲಿ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಸಾಕಷ್ಟು ಜನಕ್ಕೆ ಅನುಭವಿಸಿರ್ತೀರ. ಈ ಚಿಕ್ಕದಾದ ಒಂದು ಕಥೆಯ ರೂಪದಲ್ಲೇ ಆಗಿರ್ಬೋದು, ಒಂದು ಕ್ಷಣಗಣನಲ್ಲಿ ತಮಗೆ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ. ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಂದರೆ ಮದುವೆ ಆದಂಥ ವ್ಯಕ್ತಿಗೆ ಒಂದು ದೇವರಿನ ಒಂದು ಪೂಜೆ ನಿಯಮಗಳಲ್ಲಿ ತೊಡಗಬೇಕು ಅಂದಾಗ ಸ್ವಲ್ಪ ಕಷ್ಟನೇ ಇರುತ್ತೆ. ಹಾಗೂ ಅವರಿಗೆ ಕಷ್ಟ ಅಂತ ಬಂದಾಗ ಭಗವಂತಿಗೆ ನಾವು ಮೊರೆ ಹೋಗ್ತೀವಿ. ಈ ಒಂದು ಭಗವಂತಿಗೆ ಮೊರೆ ಅನ್ನೋದು ಹೋದಾಗ ಏನಾಗುತ್ತೆ ನೋಡಿ, ತಮಗೆಲ್ಲ ತಿಳಿದಿರ್ಬೋದು, ಯಾವುದೇ ಒಂದು ಮಂಡಲ ಪೂಜೆ ಅನ್ನೋದು ಬರುತ್ತೆ. ತಮಗೆಲ್ಲರಿಗೂ ನನ್ನ ಹಿಂದಿನ ವಿಡಿಯೋಲಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಂಡಲ ಪೂಜೆನ ತಿಳಿಸಿದ್ದೆ. ಏನು, ಹರಿಷಡ್ ವರ್ಗಗಳನ್ನ ಒಂದು ಬಿಟ್ಟು ಭಗವಂತನ ಹತ್ತಿರಕ್ಕೆ ನಾವು ಹೋದಾಗ ಆ ಭಗವಂತನ ನಾವು ದೃಷ್ಟಿ ಇಟ್ಟು ನೋಡ್ಬೋದು ಅನ್ನತಕ್ಕಂಥ ವಿಚಾರ. ಹೌದು, ಇವಾಗ ನೋಡಿ, ಒಬ್ಬ ಸಾಮಾನ್ಯವಾದ ಮನುಷ್ಯ ಏನು ಆ ಭಗವಂತನ ಹತ್ತಿರಕ್ಕೆ ಹೋಗ್ಬೇಕು, ಹೌದು ಆಗತ್ತೆ. ಯಾವ ಕಾರಣ, ಏನೋ ಒಂದು ಕಷ್ಟ ಅನ್ನೋದಿದೆ, ಯಾವುದೋ ಒಂದು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಕುಲದೇವರ ಪೂಜೆ ಆಗಿರ್ಬೋದು, ಅಥವಾ ಸಾಕಷ್ಟು ದೇವರುಗಳಿದ್ದಾರೆ, ಅಂದರೆ ಆಂಜನೇಯ ಸ್ವಾಮಿ ಆಗಿರ್ಬೋದು, ರಾಮ ಆಗಿರ್ಬೋದು, ಯಾವುದೋ ಒಂದು ಶಕ್ತಿನ ನಾವು ಪೂಜೆ ಅನ್ನೋದು ಮಾಡ್ತಾ ಇದ್ದೀವಿ. ಆ ಶಕ್ತಿಯಿಂದ ನಮಗೆ ಬೇಕಾದಂತಹ ಒಂದು ದೃಷ್ಟಿ ಏನೋ ಒಂದು ಬೇಕು, ಏನೋ ಒಂದು ನಮ್ಮ ಒಂದು ಜೀವನದಲ್ಲಿ ಕಷ್ಟ ಅನ್ನೋದಿದೆ, ಅದರಿಂದ ನಾವು ಮುಕ್ತಿ ಆಗಬೇಕಪ್ಪ ಅಂದ್ಕೊಂಡು ನಾವು ಪೂಜೆ ಅನ್ನೋದನ್ನ ಶುರು ಮಾಡಿದ್ದೀವಿ. ಆ ಪೂಜೆ ಅನ್ನೋದು ಶುರು ಮಾಡಿದಾಗ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ಎಷ್ಟು ಮಟ್ಟಿಗೆ ಅಂದರೆ, ಹೇಗೆ ಒಂದು ನೆಗೆಟಿವ್ ಶಕ್ತಿ ನಮ್ಮ ದೇಹದ ಮೇಲೆ ಬಂದು ಹೋಗುತ್ತೋ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಬಾಡಿ ಮೇಲೆ ಬಂದು ಹೋಗುತ್ತೆ. ಆದರೆ ಈ ಒಂದು ಪಾಸಿಟಿವ್ಗೂ ನೆಗೆಟಿವ್ಗೂ ಒಂದು ಡಿಫ್ರೆನ್ಸ್ ಇದೆ. ಈ ಪಾಸಿಟಿವ್ಗೆ ಹೇಗೆ ಅಂದರೆ, ಸುಮ್ಮನೆ ಒಂದ್ಸಲ ಹಿಂಗೆ ಒಂದು ಟಚ್ ಅಷ್ಟೇ, ಅಂದರೆ ಟಚ್ಚಿನ ಮೂರ್ತಿಯಲ್ಲಿ ಅಂದರೆ ಒಂದು ಕರೆಂಟ್ ಪಾಸ್ ಆದಾಗ ಹೇಗೆ ಅದು ಒಂದು ಕ್ಷಣಗಣನೆ ತೊಳುತ್ತೋ ಆ ದೃಷ್ಟಿ ಅಷ್ಟೇ ಯಾವುದೋ ಒಬ್ಬ ಮನುಷ್ಯನಿಗೆ. ಹಾಗೆ ಆ ಪಾಸಿಟಿವ್ ವೈಬ್ಸ್ನ ನಮ್ಮ ಬಾಡಿ ಮೇಲೆ ಬಿದ್ದಾಗ ಸಾಕಷ್ಟು ತಡ್ಕೊಳಕ್ಕೂ ಆಗಲ್ಲ. ಯಾಕಂದರೆ ಒಂದು ಪೂರ್ಣವಾದ ದೃಷ್ಟಿ ಆ ಒಂದು ಗಣನೆ ಯಾವುದೇ ಕಾರಣಕ್ಕೂ ಬರಲ್ಲ. ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದು ಬರೀ ಕ್ಷಣಗಣನೆ. ಅಂದರೆ ಸುಮ್ಮನೆ ಹೀಗೆ ಡಾಟ್ 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 ಅಷ್ಟೇ ಬಂದಂಥ ಶಕ್ತಿ ಈ ದೇಹದ ಮೇಲೆ ಆ ತಡೆಯೋಕ್ಕೆ ಆಗೋದೇ ಇಲ್ಲ. ಆದರೆ ಆ ಒಂದು ಶಕ್ತಿ ಬಂದು ಹೋಗ್ತಾ ಇದೆಯಪ್ಪ ಅಂದಾಗ ತಮಗೆಲ್ಲ ತಿಳಿದಿರಲಿ, ಈ ಒಂದು ಶಕ್ತಿ ಏನೋ ನಿಮಗೇನೋ ಒಂದು ದೃಷ್ಟಿಗಣನೆಗೆ ಬಂತು, ಆದರೆ ಹೇಗೆ ನೀವೊಂದು ಅದು ಉಳಿಸ್ಕೊಳ್ಳೋಕ್ಕೂ ಬಿಡೋಕ್ಕಾಗತ್ತಾ ಅನ್ನೋದೇ ಮುಖ್ಯವಾದ ಕಾರಣ ಆಗುತ್ತೆ. ಈ ಶಕ್ತಿ ಏನೋ ನಿಮಗೆ ಉಳಿಯೋಕ್ಕೆ ಶುರು ಆಯ್ತಪ್ಪ ಅಂದಾಗ ನೀವು ಭಗವಂತನಿಗೆ ಹತ್ರವಾಗಿ ಆಗ್ತಾ ಇದ್ದೀರಾ. ಆದರೆ ಇಲ್ಲಿ ಭಗವಂತ ನಿಮ್ಮನ್ನ ದೂರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆ, ಈ ಒಬ್ಬ ವ್ಯಕ್ತಿ ನನ್ನ ಹತ್ರ ಎಷ್ಟು ಮಟ್ಟಿಗೆ ಇರ್ತಾನೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾನೆ. ಹೇಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಸಾಮಾನ್ಯ ಮನುಷ್ಯರು ನಾವೇನಪ್ಪ ಅಂದರೆ ಗಂಡ ಹೆಂಡತಿ ಮಕ್ಕಳ ಅನ್ನೋತಕ್ಕಂಥ ಆಸೆಗಳಿದೆ, ಹಾಗೂ ಒಂದು ಋಣಾನುಬಂಧ ಅನ್ನೋದು ಇದೆ. ಹಾಗಾಗಿ ಏನಪ್ಪ ಅಂದರೆ
ಇವಾಗ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ಅಂದರೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಒಂದು ಗಂಡು ಹೆಣ್ಣು ಯಾರೋ ಇಬ್ಬರಲ್ಲೊಬ್ರು ಜಪ ಒಂದು ಪೂಜೆ ಅನ್ನೋದು ಮಾಡೋಕ್ಕೆ ಶುರು ಮಾಡಿದ್ರು. ಆ ಪೂಜೆ ಅನ್ನೋದು ಶುರು ಮಾಡಿದಾಗ ಏನಾಗುತ್ತೆ, ಒಂದೊಂದೇ ಒಂದು ಆಸೆ ಅನ್ನೋದನ್ನ ಬಿಡ್ತಾ ಹೋಗ್ತಾರೆ. ಆ ಆಸೆ ಅನ್ನೋದು ದೂರ ಆಯ್ತಾ ಹೋಯ್ತು. ಆದರೆ ಇಲ್ಲಿ ಇನ್ನೊಂದು ದೃಷ್ಟಿ ಏನಪ್ಪ ಅಂದರೆ, ಆ ಭಗವಂತನ ಒಂದು ಶಕ್ತಿಯಿಂದ ಏನೋ ಒಂದು ದೃಷ್ಟಿ ಇವನು ಒಂದು ಬಿಡ್ತನ ಅಥವಾ ಹರಿಷಡ್ವರ್ಗಳನ್ನ ಒಂದು ಹಿಡಿದು ಒಂದು ಪೂಜೆಯನ್ನು ನನ್ನ ಜಪವನ್ನು ಮಾಡ್ತಾನೆ ಅನ್ನೋದಕ್ಕೆ ಏನು ಮಾಡ್ತಾರೆ ಅಂದರೆ, ಭಗವಂತ ಆ ವ್ಯಕ್ತಿಗೆ ಒಂದು ಹುಡುಗ ಆಗಿ ಅಥವಾ ಹುಡುಗಿಗೆ ಕಾಮದ ಆಸೆಯನ್ನು ಕೊಡ್ತಾರೆ. ಅಂದರೆ ಒಂದು ಕಾಮದ ಆಸೆನ ಒಂದು ಜಾಸ್ತಿ ಆಗಂಗೆ ಮಾಡ್ತಾರೆ. ಅವಾಗೇನಪ್ಪ ಅಂದರೆ ಒಂದು ಆ ಒಂದು ಶಕ್ತಿಯಿಂದ ಏನಂದರೆ ಅವನು ಮತ್ತೆ ಆ ಶಕ್ತಿ ಕಡೆ ಹೋಗ್ತಾನ ಅಥವಾ ನನ್ನ ಪೂಜೆಯ ದೃಷ್ಟಿಯಲ್ಲಿ ಆಗ್ತಾನ ಅಂತ. ಬಟ್ ಆ ಎರಡೂ ಬ್ಯಾಲೆನ್ಸ್ ಮಾಡಿ ಮಾಡುವಂಥ ವ್ಯಕ್ತಿಗೆ ಒಂದು ಸರಿಯಾದ ಅಂಥ ವ್ಯಕ್ತಿ ಅಂದರೆ ಭಗವಂತನ ಹತ್ತಿರಕ್ಕೆ ಹೋಗುವಂಥವ್ರು ಯಾರು ಅಂದರೆ, ಒಂದು ಮನುಷ್ಯನ ಒಂದು ಶಕ್ತಿ ಅಂದರೆ ಸಾಮಾನ್ಯವಾದಂಥ ಮನುಷ್ಯ ಏನು ಅಂದರೆ ಎರಡೂ ಸಮ ಬ್ಯಾಲೆನ್ಸಿಂಗ್ ನೇಚರ್ ಅಂತ ಹೇಳ್ಬೋದು. ಒಂದು ತಕಡಿ ಹೇಗೆ ಸಮ ಬ್ಯಾಲೆನ್ಸು ಅಂದರೆ ದೇವ್ರನ್ನೂ ಒಂದೇ ರೀತಿಯಲ್ಲಿ ತಪದಲ್ಲಿ ಇರಬೇಕು, ಹಾಗೂ ಮನೆಯನ್ನು ನೋಡ್ಕೋದಂಥ ಶಕ್ತಿ ಅವನಿಗೆ ಇರಬೇಕು. ಏನು ಒಂದು ಆಸೆಯನ್ನು ಎಷ್ಟು ಬೇಕೋ ಅಷ್ಟಕ್ಕೆ, ಒಂದು ಪೂಜೆ ಪುನಸ್ಕಾರಗಳು ಅವಾಗಷ್ಟೇ ಅವನು ಮೋಕ್ಷಕ್ಕೆ ಹಾದಿಯನ್ನು ಹೇಗೆ ನಾನು ಒಂದು ದೇವ್ರು ನೋಡಬೇಕು, ಒಂದು ಮೋಕ್ಷದ ಹಾದಿಗೆ ನಾನು ಹೋಗಬೇಕು, ಹಾಗೂ ಅದ್ರ ಜೊತೆಯಲ್ಲಿ ಒಬ್ಬ ಕಷ್ಟ ಅಂತ ಬಂದಂಥ ವ್ಯಕ್ತಿಗೂ ನಾನೊಂದು ಶುಭದಾಯಕವಾಗಿ ಮಾಡಿಕೊಡ್ಬೇಕಪ್ಪ ಅನ್ನೋತಕ್ಕಂಥ ಒಂದು ಏನೋ ಒಂದು ನಿಂಬೆಹಣ್ಣು ಏನೋ ಒಂದು ಕೊಡ್ತಾನೆ. ನಿಂಬೆಹಣ್ಣು ಆಗಿರ್ಬೋದು, ಒಂದು ಕಾಯಿ ಆಗಿರ್ಬೋದು, ಒಂದು ದಾರ ಆಗಿರ್ಬೋದು, ಏನೋ ಒಂದು ಯಂತ್ರ ಆಗಿರ್ಬೋದು, ಏನೋ ಒಂದು ಮಾಡಿಕೊಡ್ಬೇಕು ಅಂದಾಗ ಅವನ ಕೈಯಲ್ಲಿ ಶಕ್ತಿ ಅನ್ನೋದು ಬರಬೇಕು. ಆ ಶಕ್ತಿ ಹೇಗೆ ಪಡೆಯುವಂಥದ್ದು ಅನ್ನೋದು ನನ್ನ ಮುಂದಿನ ವಿಡಿಯೋಲ್ಲಿ ತಿಳಿಸ್ತೀನಿ. ಆದರೆ ಈ ವಿಡಿಯೋದಲ್ಲಿ ಆದರೆ ಆ ಬ್ಯಾಲೆನ್ಸಿಂಗ್ ನೇಚರ್ ಅನ್ನೋದಿದೆಯಲ್ಲ, ಅದೇ ಆ ಮನುಷ್ಯನಿಗೆ ಒಂದು ಪಾಸಿಟಿವ್ ಅನ್ನೋದು ಇರೋವಂಥದ್ದು. ಆದರೆ ಈ ಪಾಸಿಟಿವ್ ವೈಬ್ಸ್ ಏನೋ ಬಂತು, ಆದರೆ ಈ ದೇಹ ಅನ್ನೋದು ತಡ್ಕೋಬೇಕಲ್ಲ, ಆ ತಡ್ಕೊಳ್ಳೋವಂಥ ಕೆಪಾಸಿಟಿ ಆ ಒಬ್ಬ ಮನುಷ್ಯನಿಗೆ ಇರಬೇಕಾಗತ್ತೆ. ಆ ಸಮಯ ಎಷ್ಟು ನಿಮಿಷ, ಸೆಕೆಂಡ್ ಗಟ್ಟಲೆ ಇರುತ್ತೆ ಅಷ್ಟೇ. ಯಾಕಂದರೆ ಒಬ್ಬ ಮನುಷ್ಯನಿಗೆ 30 ಸೆಕೆಂಡಲ್ಲಿ ಆ ಮನುಷ್ಯನ ಮೇಲೆ ಇರುತ್ತೆ, 30 ಸೆಕೆಂಡ್ ಇರಲ್ಲ. ಹೇಗೆ ಒಂದು ಪಾಸಿಟಿವ್ ನೆಗೆಟಿವ್ ಅನ್ನೋದು ನಾವು ನೋಡ್ತಾ ಇರ್ತೀವೋ, ಹಾಗೆ ಒಬ್ಬ ಮನುಷ್ಯನ ಮೇಲೆ ಒಂದು ಪಾಸಿಟಿವ್ ಎನರ್ಜಿನ ಥರದಲ್ಲಿ ಒಂದು ಅಂದರೆ ನಾವು ದೇವುಗಳ ರೀತಿಯಲ್ಲಿ ಹೇಳ್ತಾ ಇಲ್ಲ, ಒಂದು ಬರೋದು ಹೋಗೋದು ಅಂದರೆ ಆ ಮನುಷ್ಯನಿಗೆ ಹೀಗೆ ಮುಟ್ಟಿ ಹೋಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಆ ವ್ಯಕ್ತಿಗೆ ಆ ಭಗವಂತ ಮೈಮೇಲೆ ಬರುವಂಥದ್ದು ದೃಷ್ಟಿ ಇರುತ್ತೆ, ಹಾಗೂ ಅವನು ಹೇಳಿದಂಥ ವಾಕ್ಯನೂ ಸತ್ಯ ಆಗ್ತಾ ಹೋಗುತ್ತೆ. ಆದರೆ ಆ ವ್ಯಕ್ತಿಯ ಮೇಲೆ ಎಷ್ಟು ದಿನಗಳ ಕಾಲ ಬರುತ್ತೆ ಮತ್ತು ಅವನು ಯಾವ ಕ್ರಮದಿಂದ ಇರಬೇಕು ಅನ್ನೋದೇ ಪೂರ್ಣವಾದ ದೃಷ್ಟಿನೇ ಮುಂದಿನ ವಿಚಾರ ಆಗುತ್ತೆ. ಹೀಗೆ ಸಾಕಷ್ಟು ವಿಚಾರ ಇದೆ ಈ ಪಾಸಿಟಿವ್ ಎನರ್ಜಿ ಅನ್ನೋದು. ಈ ಪಾಸಿಟಿವ್ ಎನರ್ಜಿನ ನಾವು ಮೈಮೇಗೆ ತಗೋಬೇಕು ಅಂದಾಗ ಸಾಕಷ್ಟು ಆಚರಣೆಗಳು ಉಂಟು. ಆದರೆ ಅದು ಇರೋದು ಸತ್ಯನಾ ಇಲ್ವಾ? ಹೌದು, ಸತ್ಯ ಇದೆ. ಆದರೆ ಎಷ್ಟರ ಮಟ್ಟಿಗೆ ನೀವು ನಂಬಬೇಕು ಅನ್ನೋದು ಇದೆ. ಹಾಗಾಗಿ ಯಾವುದೇ ಒಬ್ಬ ಭಗವಂತ ಕಷ್ಟದಲ್ಲಿದ್ದಾಗ ಲಕ್ಷಗಟ್ಟಲೆ ಯಾವುದೇ ಕಾರಣಕ್ಕೂ ವ್ಯಕ್ತಿಗಳಿಂದ ಕಿತ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವ್ರು ಏನನ್ನ ಇಷ್ಟಪಡ್ತಾರೆ, ಮೊದಲು ಭಗವಂತ ಆದವನು ಅವನ ಭಕ್ತಿ ಎಷ್ಟು ಕೊಡ್ತಾನೆ ಅಂದರೆ ಭಗವಂತನಿಗೆ ಅವನು ಏನು ಕೊಡಬೇಕು, ಮುಖ್ಯವಾಗಿ ಭಕ್ತಿಯನ್ನು ಕೊಡಬೇಕು. ಏನಪ್ಪ ಭಕ್ತಿ ಇಲ್ಲದೆ ಈ ಕೆಲವೊಂದು ಕಡೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಒಂದು ವ್ಯಕ್ತಿಯ ಬಂದಂಥ ಒಂದು ಶಕ್ತಿ ಬಂದಂಥ ಅವರು ಆಗಿರ್ಬೋದು, ಅಥವಾ ಕೇಳೋಕ್ಕೆ ಅಂತ ಹೋದಂಥ ವ್ಯಕ್ತಿಗಳಾಗಿರ್ಬೋದು, ಏನು ಭಗವಂತ ನನಗೆ ಈ ಕೆಲಸ ಮಾಡ್ಕೊಡ್ಬಿಡಪ್ಪ, ಇಷ್ಟು ದುಡ್ಡು ನಾನು ಹೆಂಗೆ ಕೊಡ್ತೀನಿ, ಅಥವಾ ನಂದು ಜಾಗ ಇದೆಯಪ್ಪ ಅದನ್ನು ಮಾಡಿಸ್ಕೊಟ್ಬಿಡು, ನಿನಗೆ ಈ ಥರ ಒಡವೆ ಮಾಡಿಕೊಡ್ತೀನಿ. ಅದು ಎಷ್ಟು ಮಟ್ಟಿಗೆ ಸರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೂ ಭಗವಂತ ಹೇಳೋರು ಅಂದರೆ ಭಗವಂತ ಬಂದಿರೋನ ಮೇಲೂ ಈ ರೀತಿಯಲ್ಲಿ ಕೆಲವೊಂದು ಕೆಟ್ಟ ದೃಷ್ಟಿಯಲ್ಲೂ ಇದೆ. ಯಾಕಂದರೆ ಯಾವುದೇ ಕಾರಣದಲ್ಲೂ ಭಗವಂತ ಆದವನು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯಲ್ಲಿ ಬಂದಂಥ ವ್ಯಕ್ತಿಯ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡಿನ ಹಣದ ಒಂದು ದೃಷ್ಟಿ ಇರಲ್ಲ. ಯಾಕಂದರೆ ಭಗವಂತನಿಗೆ ಏನು ಬೇಕು, ನಮ್ಮ ಒಂದು ಭಕ್ತಿಯಿಂದ ಆ ಮನುಷ್ಯ ಯಾವ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಅಂದರೆ ಯಾವ ನಿಯಮದಿಂದ ಅವನು ಪೂಜೆ ಮಾಡ್ತಾನೆ.
ಕೆಲವೊಂದು ಸಾಕಷ್ಟು ಕಡೆಯಲ್ಲಿ ನೀವು ನೋಡಿರ್ಬೋದು. ಅಂದರೆ ಆ ಒಂದು ಮನೋಭಾವ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಆ ಭಗವಂತನ ಪೂಜೆ ದೃಷ್ಟಿಯಲ್ಲಿ ಅವನು ಅಲ್ಲೇ ತಲ್ಲೀನನಾಗಿರ್ತಾನೆ. ಅಂದರೆ ಆ ಒಂದು ಅವನು ಏನು ಆಗಿರ್ತಾನೆ ಅನ್ನೋದೇ ಗೊತ್ತಿರಲ್ಲ. ಅದನ್ನು ಒಂದು ದೃಷ್ಟಿ ಸಾಕಷ್ಟು ಜನರಲ್ಲಿ ಇದೆ. ಕೆಲವರಲ್ಲಿ ನೀವು ನೋಡ್ಬೋದು, ವ್ಯಕ್ತಿಗಳು ನೋಡಲಿಕ್ಕೆ ಸಾಮಾನ್ಯರಂತೆ ಇರ್ತಾರೆ, ಅಂದರೆ ಹುಚ್ಚನ ರೀತಿಯಲ್ಲಿರ್ತಾರೆ. ಆದರೆ ಆ ವ್ಯಕ್ತಿ ಒಂದು ದೇವ್ರ ಹತ್ರದಲ್ಲಿರ್ತಾನೆ. ಯಾಕೆ? ಅವನಿಗೇನು ಬೇಕಾಗಿಲ್ಲ. ಯಾಕಂದರೆ ಒಂದು ಹೆಂಡತಿ, ಮನೆ, ಮಠ ಅನ್ನೋದೆಲ್ಲ ಬಿಟ್ಬಿಟ್ಟು ಹೋಗಿ ಒಂದು ಒಂದು ಏನು ದೇವರಿನ ಹತ್ತಿರದಲ್ಲಿ ಜಪ ತಪಗಳಲ್ಲಿ ಕೂತಿರ್ತಾನೆ. ಮತ್ತು ಹಾಗೂ ತಮಗೆ ದೃಷ್ಟಿ ಕೊಟ್ಟ ಏನಂತ ಹರಿಷಡ್ವರ್ಗಳು ಏನು ನಾವು ದೇವರಿಗೆ ಅರ್ಥ ಆಗ್ತಾ ಇರ್ತೀವೋ, ಈ ಮುಖದ ಒಂದು ರೂಪ ಅಂದರೆ ಏನು ಒಂದು ಮುಖದ ಛಾಯೆ ಏನಿರುತ್ತೋ, ಒಂದು ನಮಗೆ ಒಂದು ಸುಂದರವಾಗಿ ಕಾಣುವಂಥ ದೃಷ್ಟಿ ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ಮುಖ ಒಂದು ಏನು ಕೆಡಕಾಗಿದೆ, ಅದನ್ನು ನೋಡಲಿಕ್ಕೆ ಕುರೂಪವಾಗಿದೆಯಾ, ಬೇಕಾಗಿಲ್ಲ. ಏನು ಭಗವಂತನಿಗೆ ಏನು ಬೇಕು? ಭಕ್ತಿ ಅನ್ನೋದು ಬೇಕು. ಆ ಭಗವಂತನಿಗೆ ಭಕ್ತಿಯಿಂದ ನಾವು ಒಂದು ಪೂಜೆ ಅನ್ನೋದು ಮಾಡಬೇಕು. ಅಂದರೆ ಕೆಲವೊಬ್ರು ಆಡಂಬರದ ಪೂಜೆಯನ್ನು ಮಾಡ್ತಾರೆ. ಏನಂದರೆ ಏನು ಇರೋತಕ್ಕಂಥ ಹೂಗಳೆಲ್ಲ ಹಾಕ್ತಾರೆ ದೇವರಿಗೆ, ಹಾಗೂ ಧೂಪ ದೀಪಗಳಿಂದ ಆರಾಧನೆ ಮಾಡ್ತಾರೆ. ಭಗವಂತನಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಭಕ್ತಿ. ಆ ಭಕ್ತಿನೇ ಕೊಡದೆ ಒಂದು ಆ ಕ್ಷಣ ಏನೋ ಒಂದು ಪೂಜೆ ಅನ್ನೋದು ಮಾಡ್ತಾ ಇದೆಯಪ್ಪ, ಆ ಪೂಜೆಯ ಸಮಯ ನಿನ್ನ ಮನಸ್ಸು ಸ್ಥಿರತೆಯಾಗಿ ಅಲ್ಲೇ ಇರಲಿ. ಆ ಸ್ಥಿರತೆ ಅನ್ನೋದು ಇಲ್ಲದೆ ನೀನು ಪೂಜೆ ಮಾಡ್ತಾ ಇದೆಯಾ. ಅಂದರೆ ಎಷ್ಟೋ ಜನ ನೀವು ನೋಡಿರ್ಬೋದು, ಏನೋ ಒಂದು ಹೋಮ ಹವನಾದಿಗಳು ಮಾಡ್ತಾ ಇರ್ತಾರೆ. ಆ ಏನೋ ಒಂದು ಮೊಬೈಲ್ ಬಂತು ಅಲ್ಲೇ ನೋಡ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಏನೋ ಒಂದು ಪೂಜೆ ನಿಯಮಗಳು ಇದ್ದಾಗ ನಮ್ಮ ಒಂದು ದೇವರ ಕಡೆ ಹಾದಿಯನ್ನು ಇಟ್ಕೊಂಡು ಆ ಒಂದು ದೇವರ ಹತ್ತಿರಕ್ಕೆ ಆಗಬೇಕು ಅಂತ ಈ ವಿಡಿಯೋಲಿ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಸಾಕಷ್ಟು ವಿಚಾರಗಳಿದೆ, ನನ್ನ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಅನ್ನೋತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.